ಇನ್ನು ನೆಕ್ಸ್ಟ್ ಬೆಂಗಳೂರು ಗಡಿಯಲ್ಲಿ ಅಪಾರ ಪ್ರಮಾಣದ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ನಾನಾ ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಡು ರಸ್ತೆಯಲ್ಲೇ ರಾಶಿ ರಾಶಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿರೋದು. ಯಾವುದೋ ಒಂದೋ ಎರಡೋ ಅಲ್ಲ, ರಾಶಿ ರಾಶಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿರೋದು. ಎಲ್ಲಿ ಗೊತ್ತಾ? ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು, ವೈರ್ಗಳು ಎಲ್ಲವೂ ಪತ್ತೆಯಾಗಿದೆ. ಹಾಗಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಾಶಿ ರಾಶಿ ಪತ್ತೆಯಾಗಿರೋದೇ ಅನುಮಾನಕ್ಕೆ ಕಾರಣ ಆಗಿರೋದು. ಈ ಹಿಂದೆ ನೆನಪಿರ್ಬೋದು, ಪ್ರಧಾನಿಗೆ ಹೋಗೋ ದಾರಿಯಲ್ಲೂ ಕೂಡ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಬಟ್ ಈ ಸದ್ಯದ ಒಂದು ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳು, ವೈರ್ಗಳ ಪತ್ತೆಯಾಗಿರೋದಿಲ್ಲ. ಹೇಗೆ ಸಾಧ್ಯ ಇದು ಅಂತ ಬಾಂಬ್ ಸ್ಕ್ವಾಡ್ ಈಗ ಆಲ್ರೆಡಿ ಪರಿಶೀಲನೆ ಮಾಡ್ತಾ ಇದೆ ಸ್ಪಾಟಲ್ಲಿ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಆವಲಹಳ್ಳಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕಲ್ಲು ಕ್ವಾರಿ ಉದ್ಯಮಕ್ಕಾಗಿ ತರಲಾಗಿತ್ತಾ ಇದು, ಅಥವಾ ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ತರಲಾಗಿತ್ತಾ? ಈ ರೀತಿಯಾದಂಥ ರಾಶಿ ರಾಶಿ ಜಿಲೆಟಿನ್ ಕಡ್ಡಿಗಳು ಹೆಂಗೆ ಸಾಧ್ಯ ಅಂತ ರಾಶಿ ರಾಶಿ ಪತ್ತೆಯಾಗಿರೋದು. ಇದೇನಕ್ಕೆ ತಂದಿದ್ರು, ಯಾತಕ್ಕೆ ತಂದಿದ್ರು ಗೊತ್ತಿಲ್ಲ. ಅನುಮಾನ ಅಂತೂ ಇದೇ ಇದೆ. ಇದಕ್ಕೆ ಸಂಬಂಧಪಟ್ಟವರ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಥಳದಲ್ಲಿ 50 ಡಿಟೋನೇಟರ್ ಕಡ್ಡಿಗಳು, 225 ಜಿಲೆಟಿನ್ ಪತ್ತೆಯಾಗಿರೋದು. ಇದರ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಕಾರ್ಯಾಚರಣೆಗೆ ಇಳಿತು ಪೊಲೀಸರು. ಕೆಆರ್ಪುರಂನ ಆವಲಹಳ್ಳಿಯ ಕಾಡ ಅಗ್ರಹಾರ ಬಳಿಯಲ್ಲಿ ಪತ್ತೆಯಾಗಿದ್ದು ವೆಂಕಟರಾಮ ರೆಡ್ಡಿ ಹಾಗೂ ಆತನ ಕೆಲಸಗಾರರ ಬಳಿ ಪತ್ತೆಯಾಗಿದ್ದು. ಹಾಗಾಗಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಂಡೆ ಹೊಡೆಯೋದಕ್ಕೆ ತರಲಾಗಿದೆ ಅಂತ ಏನೋ ಆರೋಪಿಗಳು ಹೇಳ್ತಾ ಇದ್ದಾರೆ. ಕ್ವಾರಿಗಾಗಿ ಬಂಡೆ ಹೊಡೆಯೋದಕ್ಕೆ ತಂದಿದ್ವಿ ಅಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ಇದೀಗ ಕ್ವಾರಿ ಮಾಲೀಕ ಕೆಲಸಗಾರರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಪತ್ತೆಯಾಗಿದ್ದರ ಒಂದು ಅನುಮಾನ ಕಾಡ್ತಾ ಇರೋದು. ಯಾವ ಜಾಗದಲ್ಲಿ ಪತ್ತೆಯಾಗಿದೆ, ಸ್ಟೋರ್ ಮಾಡಿ ಇಟ್ಕೊಳ್ಳಲಾಗಿದೆ ಅನ್ನೋದು ವೆರಿ ಡೇಂಜರಸ್. ಇದೆಲ್ಲವೂ ಕೂಡ ಸ್ಟೋರ್ ಮಾಡಿ ಒಂದು ಜಾಗದಲ್ಲಿ ತುಂಬಾ ದಿನ ಇಟ್ಕೊಳ್ಳೋದು ಅಂತ ಡೀಟೇಲ್ಸ್ ಕೊಡ್ತಾರೆ. ಇನ್ನಷ್ಟು ನಮ್ಮ ಪ್ರತಿನಿಧಿ ಶಿವು ಫೋನ್ ಸಂಪರ್ಕದಲ್ಲಿ. ಶಿವು, ಈಗ ಜಿಲೆಟಿನ್ ಕಡ್ಡಿಗಳನ್ನ, ಸ್ಫೋಟಕ ವಸ್ತುಗಳನ್ನ ಇಟ್ಕೊಂಡಿದ್ದು ಜಸ್ಟ್ ಅದು ಒಂದು ಕ್ವಾರಿಗಾಗಿ, ಒಂದು ಕಲ್ಲು ಕ್ವಾರಿ ಉದ್ಯಮಕ್ಕಾಗಿ ತರಲಾಗಿತ್ತು ಅಂತೇನೋ ಆರೋಪಿಗಳು ಹೇಳ್ತಾ ಇದ್ದಾರೆ. ಇಫ್ ದಟ್ ಇನ್ ಕೇಸ್ ಹಂಗಿದ್ರೆ ಈಗ ಪೊಲೀಸರಿಗೆ ಅನುಮಾನ ಮೂಡ್ತಾ ಇರೋದು ಯಾವ ಆಂಗಲ್ನಲ್ಲಿ ಅಂತ? ಅಂದ್ರೆ ಅಂತ ಈಗ ಪೊಲೀಸ್ ಅವರಿಗೆ ಏನು ಇಲ್ಲಿ ಅಪಾರ ಪ್ರಮಾಣದ 225ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳು, ಡಿಟೋನೇಟರ್ಗಳು ಇವೆಲ್ಲವೂ ಕೂಡ ಏನಕ್ಕೆ ತರಲಾಗಿದೆ, ಇವೆಲ್ಲವೂ ಕೂಡ ಒಂದು ಕಡೆ ಶೇಖರಣೆ ಆಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಕ್ವಾರಿಯ ಮಾಲೀಕ ವೆಂಕಟರಾಮನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತೆ ಇಷ್ಟು ಪ್ರಮಾಣದ ಜಿಲೆಟಿನ್ ಕಡ್ಡಿಗಳು ಮತ್ತೆ ಡಿಟೋನೇಟರ್ ಕಡ್ಡಿಗಳು ಇನ್ನು ಪತ್ತೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಇವು ಪತ್ತೆ ಆಗಿರುತ್ತೆ. ಅಂದ್ರೆ ಈಗ ಅನುಮಾನ ಬರ್ತಿರುವಂತದ್ದು ಇಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು ಕ್ವಾರಿಯನ್ನ ಬ್ಲಾಸ್ಟ್ ಮಾಡುವಂತ ಲೈಸೆನ್ಸ್ ಕೊಂಡ್ಕೊಂಡಿರ್ತಕ್ಕಂಥವ್ರು, ಕ್ವಾರಿ ಕೆಲಸ ಮಾಡುವಂತವರಿಗೆ ಇಷ್ಟು ಪ್ರಮಾಣದಲ್ಲಿ ಇರುತ್ತಾ ಅನ್ನುವಂಥದ್ದು ಪೊಲೀಸರಿಗೆ ಅನುಮಾನ ಕಾಡ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಈಗ ವಶಕ್ಕೆ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳಿಂದ ಅವ್ರು ಪಡ್ಕೊಂಡಿರ್ತಕ್ಕಂಥ ಅನುಮತಿಗಳನ್ನ ಮತ್ತೆ ಅವರು ಇಷ್ಟು ಶೇಖರಣೆ ಮಾಡಿ ಇಟ್ಕೊಳ್ಳುವಂತದಕ್ಕೆ ಯಾವೆಲ್ಲ ಅನುಮತಿಗಳಿದ್ದಾವೆ, ಮತ್ತೆ ಅವರು ತಗೊಂಡಿರುವಂತ ಲೈಸೆನ್ಸ್, ಆ ಒಂದು ಕ್ವಾರಿಯ ವಿಸ್ತೀರ್ಣ ಮತ್ತೆ ದಿನಕ್ಕೆ ಎಷ್ಟು ಅವರು ಬ್ಲಾಸ್ಟಿಂಗ್ ಮಾಡ್ತಾರೆ, ಇವರು ಎಷ್ಟು ವರ್ಷದಿಂದ ಇದರ ಒಂದು ಅನುಮತಿಯನ್ನು ಪಡ್ಕೊಂಡಿದ್ದಾರೆ, ಎಷ್ಟು ವರ್ಷಕ್ಕೆ ಪಡ್ಕೊಂಡಿದ್ದಾರೆ, ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈಗ ಮೋದಿ ಬರ್ತಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ, ಮೋದಿ ಬಂದಿದ್ದಂತ ಸಂದರ್ಭದಲ್ಲಿ ಪತ್ತೆ ಆಗಿದ್ದಂತ ಜಿಲೆಟಿನ್ ಕಡ್ಡಿಗಳೇನಿದೆ ಆತಂಕ ಸೃಷ್ಟಿ ಮಾಡಿದ್ದು. ಈಗ ಈ ರೀತಿಯ ಒಂದು ಜಿಲೆಟಿನ್ ಕಡ್ಡಿಗಳ ಅಪಾರ ಪ್ರಮಾಣದಲ್ಲಿ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತ ಅವರ ಲಿಮಿಟ್ಸ್ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಇದು ಯಾರ ಹೆಸರಿನಲ್ಲಿದೆ, ಎಷ್ಟು ಪ್ರಮಾಣದಲ್ಲಿದೆ, ತೆಗೆದುಕೊಂಡು ಬಂದಿರುವಂತಹ ಜನಗಳಲ್ಲಿ ಲೆಕ್ಕ ಇದೆಯಾ, ಅವ್ರಿಗೆ ಪರ್ಮಿಷನ್ ಇದೆಯಾ? ಸೊ ಇವು ಯಾಕೆಂತ ಹೇಳಿದ್ರೆ ಇದೇನು ಸಾಕಷ್ಟು ಪ್ರಿಕಾಷನ್ಸ್ ಅನ್ನು ಕೂಡ ತೆಗೆದುಕೊಳ್ಬೇಕಾಗಿದೆ. ಈಗ 2 ತಿಂಗಳಲ್ಲಿ ಆಗಸ್ಟ್ 15 ಕೂಡ ಬರುತ್ತೆ. ವಿಧ್ವಂಸಕ ಕೃತ್ಯಗಳಿಗೆ ಬೇರೆ ಯಾರಾದ್ರೂ ಏನಾದ್ರೂ ಇಂತಹದ್ದನ್ನು ಬಳಕೆ ಆಗುವಂತದ್ದಕ್ಕೆ ಸಾಧ್ಯತೆಗಳಿದಾವ ಅನ್ನುವಂತ ಆಂಗಲ್ ನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಎಲ್ಲವೂ ಸರಿಯಾಗಿದ್ರೆ ಇಲ್ಲಿ ಎಷ್ಟು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾರೆ ಅಷ್ಟನ್ನೇ ತೆಗೆದುಕೊಂಡು ಬಂದು ಇಟ್ಕೊಳ್ಬೇಕಾಗುತ್ತೆ. ವಾರಕ್ಕೆ ಎಷ್ಟು ಅಂತೇಳಿ ಅದಕ್ಕೆ ಪ್ರತಿಯೊಂದು ಬಾರಿಯೂ ಕೂಡ ಗಣಿ ಮತ್ತು ವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಮಾಣದಲ್ಲಿ ಇಷ್ಟು ಪ್ರಮಾಣದಲ್ಲಿ ಶೇಖರಣೆ ಮಾಡಿರುವಂತದ್ದು ಅಕ್ರಮವಾದ್ರೆ, ಅಂದ್ರೆ 1 ತಿಂಗಳಿಗೆ 2 ತಿಂಗಳಿಗೆ ಒಟ್ಟಿಗೆ ನಾವು ಮಾಡ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ಅಕ್ರಮ ಆಗುತ್ತೆ. ಅದು ಬೇರೆ ಕಡೆ ವಿಧ್ವಂಸಕ ಕೃತಿಗಳಿಗೆ ಅಥವಾ ಬೇರೆ ಕಡೆ ಬಳಕೆ ಆಗುವಂತ ಸಾಧ್ಯತೆಗಳಿದಾವ. ಈ ಎಲ್ಲಾ ಆಂಗಲ್ಗಳಿಂದ ಒಂದು ಭದ್ರತಾ ದೃಷ್ಟಿಯಿಂದ ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲವನ್ನೂ ಕೂಡ ಚೆಕ್ ಮಾಡುವಂತ ವೇಳೆಯಲ್ಲಿ ಈ ಪ್ರಮಾಣದ ಒಂದು
ಇದೆ. ಈ ಆಂಗಲ್ ನಲ್ಲಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು Okay. ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಾದ್ರು ಕಂಡುಬರುತ್ತಾ ಅವ್ರೇನಾದ್ರು ಅಕ್ರಮ ಸಂಗ್ರಹ ಮಾಡಿಟ್ಟಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಶರತ್. ಎಸ್, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ.